ಜಗತ್ತಿಗೆ ಪರಿಚಯಿಸಿದಂಥ ನನ್ನ ದೇವರುಗಳಾದಂಥ ತಂದೆ ತಾಯಿಯನ್ನು ಎನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಗುರುವೇ ನಮಃ. ನನ್ನನ್ನು ಈ ಸ್ಥಾನಕ್ಕೆ ಕಾರಣರಾದಂಥ ನನ್ನ ಗುರುಗಳನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ, ಸಭೆಯಲ್ಲಿ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಹಾಗೂ ನನ್ನ ಪ್ರಿಯ ಸ್ನೇಹಿತರು ಹಾಗೂ ಸ್ಕಾಲರ್ಶಿಪ್ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿವಿಧ ಹಳೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ತಾಯಂದಿರಿಗೆ ನಮಸ್ಕಾರಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ನಾನು ಪ್ರಥಮದಲ್ಲಿ ನನ್ನ ಪರಿಚಯವನ್ನು ಮಾಡಿಕೊಳ್ಳಲು ಇಷ್ಟಪಡ್ತೇನೆ. ನನ್ನ ಹೆಸರು ಸಚಿನ್ ಹೆಬ್ಬಾರ್, ಪ್ರಾಪರ್ಲಿ ಫ್ರಾಮ್ ಬೇಲೂರ್, ವಿಚ್ ಈಸ್ ಕಮ್ ಇನ್ ಬಾಗಲಕೋಟ್ ಡಿಸ್ಟಿಕ್. ಬೇಲೂರನ್ನು ರಿಯಲಿ ಭಾಳ ಗ್ರಾಮದಲ್ಲಿ ಅಂತ ನಾನು ತುಂಬಾ ಕಷ್ಟದಿಂದ ಬೆಳೆದೆ. ಒಂದೊತ್ತಿನ ಊಟಕ್ಕೆ ತುಂಬ ಕಷ್ಟಪಟ್ಟೆ. ನಮ್ಮ ತಾಯಿ ತುಂಬಾ ಕಷ್ಟಪಡ್ತಿದ್ರು. ನಮ್ಮ ನಾನು ಚಿಕ್ಕವನಿದ್ದಾಗ ಪ್ರೈಮರಿ ಸ್ಕೂಲ್ಗೆ ಅಥವಾ ಗೌರ್ಮೆಂಟ್ ಸ್ಕೂಲಿಗೆ ಕಾನ್ವೆಂಟ್ ಸ್ಕೂಲಿಗೆ ಹೋಗ್ತಿದ್ದಂಥ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬೆಲ್ಟ್ ಹಾಕಿ ಟೈ ಹಾಕಿ ಅವ್ರು ಅನಿಸ್ತಿತ್ತು ನಾನು ಏನಾಗಿ ಶೂಸ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಹೋಗಬೇಕು ಅಂತ. ನಮ್ಮ ತಂದೆಗೆ ಜಿದ್ದು ಬಿದ್ದು ಹತ್ತು ಕರೆದು ಎಷ್ಟೋ ಪೀಡಿಸಿದ. ಅವ್ರಂತ ಇಲ್ಲಪ್ಪ, ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಎಷ್ಟೋ ಸಾವಿರ ರೂಪಾಯಿ ದುಡ್ಡು ಬೇಕು, ಅಷ್ಟು ದುಡ್ಡಿಲ್ಲ, ನೀನು ಇದೇ ಸ್ಕೂಲಿಗೆ ಹೋಗು ಅಂದರು. ಅಲ್ಲಿ ನಂದೊಂದು ಕನಸು ನುಚ್ಚು. ಅಲ್ಲಿಂದ ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತೆ. ಮತ್ತು ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಲ್ಲೂ ಚೆನ್ನಾಗಿ ಓದಿದೆ. ನೆಕ್ಸ್ಟ್ ಹೈಸ್ಕೂಲ್ ಆದಮೇಲೆ ನಮ್ಮ ತಂದೆ ಸ್ಟ್ರಿಕ್ಟಾಗಿ ಹೇಳಿಬಿಟ್ರು, ನಿನಗೆ ಕಲ್ಸೋಕ್ಕಾಗಲ್ಲ, ನೀನು ನನ್ನ ಜೊತೆ ಟೈಲರಿಂಗಲ್ಲೇ ನೀನು ಟೈಲರಿಂಗ್ ಕಲಿ, ನನಗೂ ಹೆಚ್ಚು ನನ್ನ ಫ್ಯಾಮ್ಲಿನೂ ಲೀಡ್ ಮಾಡ್ಬೋದು. ನನಗೆ ತಂಗಿ ಈ ಸಲ SLC, ಅವಳಿಗೂ ಶಿಕ್ಷಣಕ್ಕೆ ಹೆಲ್ಪ್ ಆಗುತ್ತೆ. ನನಗೂ ವಯಸ್ಸಾಯಿತು, ನನ್ನಿಂದ ಒಬ್ಬನೇ ಈ ಫ್ಯಾಮ್ಲಿ ಲೀಡ್ ಮಾಡೋಕ್ಕಾಗಲ್ಲ, ಎಜುಕೇಷನ್ ಬಿಟ್ಬಿಡು ಸಾಕು, SLC ಆದರೆ ಎಜುಕೇಷನ್ ಸಾಕು, ನೀನು ಕಲಿದ್ಬಿಟ್ಟು ನನ್ನ ಜೊತೆ ಟೈಲರಿಂಗ್ ಮಾಡೋ ಅಂದರು. ಬಟ್ ನನ್ನ ಇತ್ತು ಇಂಜಿನಿಯರಿಂಗ್ ಮಾಡಿ ಮುಂದೆ ನಾನು ಒಂದೇನಾದರೂ ಆ ಜಾಬ್ ಜೊತೆಗೇ IAS ಆಫೀಸರ್. ಬಿಕಾಸ್ ನಾನು ಸಣ್ಣವನಿದ್ದಾಗ ನನಗೆ ಪೇಪರ್ ಓದುವಾಗ ಅಬ್ದುಲ್ ಕಲಾಂ ಅವರ ಒಂದು ವಾಕ್ಯ ನೆನಪಾಗ್ತಿತ್ತು, ಸ್ಮಾಲ್ ಡ್ರೀಮಿಂಗ್ ಈಸ್ ಎ ಕ್ರೈಮ್ ಅಂತೆ. ಸೊ ಸಣ್ಣ ಕನಸನ್ನು ದೊಡ್ಡ ಒಂದು ಕ್ರೈಮ್ ಅಂತ ಹೇಳಿದರು. ದೊಡ್ಡ ಕನಸನ್ನೇ ಕಾಣ್ತಾನೇ ಬಂದೆ. ಅದೇ ರೀತಿ ಓದ್ತಾನೆ ಕಷ್ಟಪಟ್ಟು ನಾನು ಸೈನ್ಸ್ ಓದಬೇಕು, ಇಂಜಿನಿಯರಿಂಗ್ ಸೈನ್ಸ್ ಓದಿ ಇಂಜಿನಿಯರಿಂಗೇ ಮಾಡಬೇಕು ಅಂತ ಕಷ್ಟಪಟ್ಟೆ. ಹೈಸ್ಕೂಲ್ನ ಇದ್ದಾಗ ಒಂದೊತ್ತಿನ ಊಟಕ್ಕೋಸ್ಕರ ಅಡ್ಡಾಡ್ತಿದ್ದೆ. ಯಾವುದಾದ್ರೂ ಮದುವೆ ಇತ್ತು, ಯಾವುದಾದ್ರೂ ಮನೆ ಕಾರ್ಯಕ್ರಮ ಇತ್ತು ಅಂದರೆ ಅವ್ರು ಕರೀದ್ರು ಅಸಹ್ಯ ಮಾಡ್ತಿದ್ರು ಕೂಡ ಏನಾದರೂ ಹೊಟ್ಟೆ ನಾನು ಇಬ್ಬರು ಕೂಡ ಅಲ್ಲಿ ಅದೇ ಮದುವೆ ಊಟಕ್ಕೆ ಹೋಗ್ತಿದ್ವಿ. ಬಿಕಾಸ್ ಕ್ರಿಟಿಕಲ್ ಕಂಡೀಷನ್. ನಮ್ಮ ತಂದೆಗೆ ಟೈಲರಿಂಗ್ ಒಂದ್ಬಿಟ್ಟು ಅದು ಹಳ್ಳಿಯಲ್ಲಿ ಯಾರು ತಾನೇ ಟೈಲರಿಂಗಿಗೆ ಬರ್ತಾರೆ, ಅವ್ರಿಗೆ ಬಿಟ್ಟು ಏನು ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ನಾನು ಸೈನ್ಸ್ ಕೋರ್ಸ್ ಮಾಡ್ತೀನಿ ಅಂತ ಅವ್ರು ಹೆಂಗೆ ದುಡ್ಡು ಅಷ್ಟು ಖರ್ಚು ಮಾಡಿ ನಿನಗೆ ಎಲ್ಲಿ ಸೈನ್ಸ್ ಕೋರ್ಸ್ ಕಲಿಸ್ಲಿ ಅಂತ ನನ್ನ ಬಿಟ್ಟರು. ನಾನು ನನ್ನ ತಾಯಿಯ ತವ್ರ ಮನೆಗೆ ಹೋದೆ. ಅಲ್ಲಿ ಅವ್ರು ಹೇಳಿದೆ, ನಾನು ಓದು ಹಂಬಲ ನೋಡಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಸೈನ್ಸ್ ಮಾಡಿಸಿದ್ರು. ಚೆನ್ನಾಗಿ ಮಾರ್ಕ್ಸ್ ತೆಗೆದೆ. ತಕ್ಷಣ ಏನು ನನ್ನ ಸೈನ್ಸ್ ಕೋರ್ಸ್ ಮುಗಿದೋಯ್ತಪ್ಪ, ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಿ ಕೂತೆ. ಅವಾಗ ಪ್ರಿನ್ಸಿಪಲ್ಸ್ ಅಡ್ವೈಸ್ ಮಾಡಿದರು, ನೀನು ಇಂಜಿನಿಯರಿಂಗ್ ಮಾಡು, ದುಡ್ಡು ಖರ್ಚು ಕಡಿಮೆ ಬರಬೇಕು, ಚಲೋ ಕಾಲೇಜ್ ಬರಬೇಕು, ಕಾಲೇಜ್ನಲ್ಲಿ ಕಲಿಬೇಕು, ಹಾಸ್ಟೆಲ್ ಫೀಸು ಕಲಿತಾ ಇದ್ದೇನೆ ಅಂದರೆ ಚೆನ್ನಾಗಿ ಓದಬೇಕು, ಇದೆಲ್ಲ ಮಾಡಬೇಕಂದ್ರೆ ತುಂಬಾ ಕಷ್ಟ, ದುಡ್ಡು ಭಾಳ ಖರ್ಚಾಗುತ್ತೆ. ಹೀಗೆಲ್ಲ ಅಂದಾಗ ಆಯಿತು, ಎಲ್ಲಿಂದ ತರಲಿ ದುಡ್ಡು, ಸಾವಿರಾರು ರೂಪಾಯಿ
ಸಂದರ್ಭದಲ್ಲಿ ಎಷ್ಟೋ ಟೀಚರ್ಸ್ ಹತ್ರ ಸಂಬಂಧಿಕರಲ್ಲಿ ಅಪ್ಪ ಅಮ್ಮನ ಕೇಳಿದೆ, ಉಪಯೋಗ ಆಗಲಿಲ್ಲ. ಬಟ್ ಎಟ್ ಲಾಸ್ಟ್ ಐ ಸೆಲೆಕ್ಟೆಡ್ UC. ಲಕ್ಕೀಲಿ ಲಕ್ಕಿ ಇಲ್ಲೇವಿಲ್ಲ, ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ಹೇಳಿ ಪಡ್ತೀನಿ. ಕಾಲೇಜ್ ಸಿಗೋದು ನಿಜವಾಗ್ಲೂ ದೇವರ ಆಶೀರ್ವಾದ, ನನ್ನ ತಂದೆ ತಾಯಿಗಳು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜಿನಲ್ಲಿ ಸೀಟ್ ಸಿಕ್ತು, ಚೆನ್ನಾಗಿ ಫಸ್ಟ್ ಸೆಮ್ಮು ಮುಗೀತು, ಚೆನ್ನಾಗಿ ಓದ್ತಾ ಇದ್ದೀನಿ. ಈ ದುಡ್ಡು ಕೂಡ್ಸೋಕ್ಕೆ ನಾನು ಎಷ್ಟು ತಂದೆ ಅವ್ರ ಅಂಗಡಿನ ಅಡುಗೆ ಸಾಲ ಕೊಡಿಸಿ ಹೀಗೆ ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಸಹಾಯ ಮಾಡಿದರು. ಈ UVC ಫೌಂಡೇಶನ್ನು ಕೊಡುವಂಥ ದುಡ್ಡು ಭಾಳ ಉಪಯೋಗ ಆಗುತ್ತೆ ಎಜುಕೇಷನಿಗೆ. ನಾನು ಇದನ್ನು ಉಪಯೋಗ ಮಾಡ್ತೀನಿ. ನನ್ನ ಸಂಪೂರ್ಣ ಈ ದುಡ್ಡನ್ನು ನಾನು ಎಜುಕೇಷನಿಗೆ ಉಪಯೋಗ ಮಾಡ್ತೀನಿ, ಬೇರೆ ಯಾವುದಕ್ಕೂ ಉಪಯೋಗ ಮಾಡಲ್ಲ. ನನ್ನ ಫ್ಯಾಮ್ಲಿಗೆ ಚೆನ್ನಾಗಿ ನೋಡ್ಕೊತೀನಿ. ಮುಂದೊಂದು ಫ್ಯೂಚರ್ದಲ್ಲಿ ಏನೋ ಒಂದು ಸಾಧನೆ ಮಾಡ್ತೀನಿ, ಮಾಡಿ ವಾಪಸ್ UVCಗೆ ಬಂದು UVC ನನ್ನಂಥ ವಿದ್ಯಾರ್ಥಿ ಕೈಯಂತೂ ನಾನು ನಿಜವಾಗ್ಲೂ ಬಿಡಲ್ಲ. ನನ್ನ ತಂಗಿ ಅವ್ರನ್ನೂ ಚೆನ್ನಾಗಿ ನೋಡ್ಕೊತೀನಿ, ಅವ್ರಿಗೂ ಚೆನ್ನಾಗಿ ಎಜುಕೇಷನ್ ಕೊಟ್ಟು ಒಳ್ಳೆ ಅವರು ಫ್ಯೂಚರ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ, ಈ ಕಲಿಗಾಲದಲ್ಲಿ ಸಹಾಯ ಮಾಡುವಂಥ ಕೈಗಳು ತುಂಬಾ ಕಡಿಮೆ. ನಾವು ಒಬ್ಬ ಭಿಕ್ಷುಕನಿಗೆ ಭಿಕ್ಷೆ ಹಾಕ್ಬೇಕಂದ್ರೂ ಹಿಂದೆ ಮುಂದೆ ನೋಡೋ ಈ ಹಿಂದೆ ಮುಂದೆ ನೋಡದೆ, ನಾವು ಯಾರು, ನಮ್ಮ ಊರೇನು, ನಮ್ಮ ಬ್ಯಾಕ್ಗ್ರೌಂಡ್ ಏನನ್ನೂ ನೋಡ್ದೇನೆ ಈ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡಬೇಕು ಅಂತ ತಮ್ಮ ಸ್ವತಃ ಪ್ರಯತ್ನದಲ್ಲಿ ದುಡಿದು ಸಂಪಾದನೆ ಮಾಡೋಂಥ ದುಡ್ಡನ್ನು ನಮ್ಮಂಥ ಬಡ ವಿದ್ಯಾರ್ಥಿಗಳು ಕೊಡುವಂಥ UVC ಫೌಂಡೇಶನ್ಗೆ ನಾನು ಕೃತಜ್ಞತೆ ಆಗಿರುತ್ತೇನೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನ ಮನದಾಳ ಮಾತನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ UVCಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಹಿರಿಯ ಇಂಜಿನಿಯರ್ಸ್ಗೆ ನನ್ನ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ಈ ಪುಟ್ಟ ಭಾಷಣ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು.